ಧರ್ಮ ಬಂಧುಗಳೇ, ಇಂದಿನ ಧಾರ್ಮಿಕ ಕಾರ್ಯಕ್ರಮವು ಭಗವಾನ್ 1008 ಶ್ರೀ ಶಾಂತಿನಾಥ ತೀರ್ಥಂಕರರ ಮಾನಸ್ತಂಭೋಪರಿ ಜಿನಬಿಂಬಗಳ ಪಂಚಕಲ್ಯಾಣ ಪೂಜಾ ಮಹೋತ್ಸವ ಮೈಸೂರಿನಲ್ಲಿ ನಡೆದು ಪರಮಪೂಜ್ಯ ಆಚಾರ್ಯ ಶ್ರೀ 108 ಪುಣ್ಯಸಾಗರ ಮುನಿಮಹಾರಾಜರ ಪಾವನ ಸಾನ್ನಿಧ್ಯದಲ್ಲಿ ವೈಭವವಾಗಿ ಸಂಪನ್ನಗೊಂಡಿತು. ಈ ಕಾರ್ಯಕ್ರಮದ ಸುಂದರ ದೃಶ್ಯಾವಳಿಗಳನ್ನು ನಿಮಗಾಗಿ ತಂದಿದ್ದೇವೆ.
ಈಗಾಗಲೇ ಇತಿಹಾಸವನ್ನು ಕೇಳಿದರೆ ಅನಾದಿ ಕಾಲದಿಂದ, ಆದಿ ಇಲ್ಲ, ಮದ್ದಿಲ್ಲ, ಅಂತಿಲ್ಲ, ಅದಕ್ಕೆ ಅನಾದಿ ಅಂತ ಹೇಳ್ತಾರೆ. ಈ ಅನಾದಿ ಕಾಲದಿಂದ ನಾವೆಲ್ಲರೂ ಕೂಡ ಗರ್ಭ ಕಲ್ಯಾಣದ ವಿಷಯ ಇವತ್ತು ನೀವು ತಿಳ್ಕೊಳ್ಬೇಕು. ನಾವು ಎಲ್ಲೇ ಹುಟ್ಟಿದರೂ ಕೂಡ ನಮ್ಮ ಒಳಗಿರುವಂಥದ್ದು ಪುಣ್ಯ ಮತ್ತು ಪಾಪ ಮತ್ತು ಶುಭ ಅಶುಭ ನಾಮಕರ್ಮದಿಂದ ಹುಡ್ತೇವೆ. ನಾವೆಲ್ಲರೂ ಎಲ್ಲೆಲ್ಲಿ ಕೂಡ ಜನನಾಗಿ ಬಂದೇವಿ, ಮರಣ ಆಗಿ ಬಂದೇವಿ. ಈಗ ಇವತ್ತಿನ ದಿವಸ ನಾವೇನು ಪುಣ್ಯ ಮಾಡ್ತೇವೆ, ಆ ಪುಣ್ಯದ ಫಲ ಎಲ್ಲ ಕೂಡ ಭಗವಾನ್ ರೂಪದಲ್ಲಿ ಕಾಣ್ತಾ ಇದೆ, ಭಗವಾನ್ ಸ್ವರೂಪದಲ್ಲಿ ಕಾಣ್ತಾ ಇದೆ. ಭಗವಾನ್ ಪಂಚಪರಮೇಷ್ಠಿಗಳಿಗೆ ಅಂತ ಹೇಳ್ತಾರೆ. ಈ ಭಗವಾನರೊಳಗೆ ನಾವು ವಿಶೇಷವಾಗಿ ಕಾಣೋದು ಅರಿಹಂತ ಪರಮೇಷ್ಠಿ ಅಂತ ಹೇಳ್ತಾರೆ. ಆ ಅರಿಹಂತ ಪರಮೇಷ್ಠಿ ಅಂತಂದ್ರೆ ನಿಜವಾಗಿ ಹೇಳಬೇಕಾದ್ರೆ ತೀರ್ಥಂಕರರು. JCB ತೊಗೊಂಡು ಕನ್ಯಾಕುಮಾರದಿಂದ ಕಾಶ್ಮೀರ ತಕ್ಕ JCB ಹಚ್ಚಿದ್ರೆ ಎಲ್ಲ ಕಡೆ ತೀರ್ಥಂಕರ ಮೂರ್ತಿನ ಸಿಗ್ತಾವೆ. ಎಲ್ಲಿ ನೋಡಿದರೂ ತೀರ್ಥಂಕರ ಮೂರ್ತಿ, ಎಲ್ಲಿ ನೋಡಿದ್ರೂ ಶಿಲಾನಾಶ್ಯ, ಎಲ್ಲಿ ನೋಡಿದ್ರೂ ಪೂರಾ ಎಲ್ಲ ಕಲ್ಲಿನ ಶಿಲೆಗಳನ್ನು ಸಿಗ್ತಾ ಇರ್ತಾವೆ. ಇದರ ಅರ್ಥ ಏನಪ್ಪ ಅಂತಂದ್ರೆ ಅನಾದಿ ಕಾಲದಿಂದ ಮಹಾವೀರ ಭಗವಂತರು ಮೋಕ್ಷಕ್ಕೆ ಹೋದ ನಂತರ ಅದ್ರ ತಕ್ಕ ಮೊದಲು ತೀರ್ಥಂಕರಾಗಿ ಹೋಗ್ಯಾರ, ಅದ್ರ ತಕ್ಕ ಮೊದಲು ಇನ್ನೂ ತೀರ್ಥಂಕರಾಗಿ ಹೋಗ್ಯಾರ. ಭೂತಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಕಾಲದೊಳಗೆ 24 ಅನಂತ ತೀರ್ಥಂಕರಾಗಿ ಹೋಗ್ಯಾರ. ಹೀಗಾಗಿ ನಾವೆಲ್ಲರೂ ಕೂಡ ಈ ಧರ್ಮದೊಳಗೆ ಈಗ ಹೇಳ್ದಂಗೆ ವಕ್ತಾಗಳು ಹೇಳಿದರು, ಚೆನ್ನಾಗಿ ಹೇಳಿದರು. ನಮ್ಮದು ಆಚರಣೆ ಇದ್ದಲ್ಲಿ ಮಾತ್ರ ಜನ ಧರ್ಮ ಇದೆ, ಎಲ್ಲಿ ಆಚರಣೆ ಇಲ್ಲ ಅಲ್ಲಿ ಜನ ಧರ್ಮ ಇಲ್ಲ. ಜನನೀಯಂ ಶ್ರೀ ಮರುದೇವಿಯಂ ಪೂಜಿಪೆ ಮುದದೆ ಸುಮನದಿಂದಲೇ ನಾಂ ಪುರಜಿನ ಜನನೀಯಂ ಶ್ರೀ ಮರುದೇವಿಯಂ ಪೂಜಿಪೆ ಮುದದೆ. ಪೂಜಿಪೆ ಮುದದೆ ಶ್ರೀ ಮರುದೇವಿಯಂ ಪೂಜಿಪೆ ಮುದದೆ ಸುಮನದಿಂದಲೇ ನಾಂ ಪುರಜಿನ ಜನನೀಯಂ ಶ್ರೀ ಮರುದೇವಿಯಂ ಪೂಜಿಪೆ ಮುದದೆ. अक्षय शिव सुख लाभाकांक्षीं अक्षय शिव सुख लाभाकांक्षीं अक्षतेಯಿಂದ ಅರ್ಚಿಪೆ ಮರುದೇವಿಯಂ ಕುಸುಮ ಶರಣಗೆಲ್ದ ಗುರುಜಿನ ನಾಥನ ಕುಸುಮ ಶರಣಗೆಲ್ದ ಗುರುಜಿನ ನಾಥನ ಕುಸುಮ ಸಂಚಯದಿಂದ ಅರ್ಚಿಪೆ ಮಾತೆಯಂ ಶ್ರೀ ಮರುದೇವಿಯಂ ಪೂಜಿಪೆ ಮುದದೆ ಶ್ರೀ ಮರುದೇವಿಯಂ ಪೂಜಿಪೆ ಮುದದೆ. ದೇವಾಮರಿ ಕುಸುಮ ಸನ್ನಿಭ ಶಾಂತಿನಾಥ
कुन्तोदया गुणविभूषण भूषिताङ्ग देवाधिदेव भगवन्नरतीर्थनाथ सद्ध्यानतोऽस्तु सततम् मम सुप्रभातम्। भञ्जन मल्लिनाथ हे मङ्गलावितथ शासन सूरताख्य यन्मोहमल्लमदभञ्जन मल्लिनाथ क्षेमं करावितथ शासन सूरताख्य तत्सम्पदा शमिदानविनामधेय सद्ध्यानतोऽस्तु सततम् मम सुप्रभातम्। सापिच्च गुच्छरुचिरोज्ज्वलन्येमिनाथ घोरोपसर्गविजयिन् जिनपार्श्वनाथ स्याद्वादसूक्तिमणिरर्पण वर्धमान त्वध्यानतोऽस्तु सततम् मम सुप्रभातम्। तारेय नीलकरितारुणपीतभासम् जन्मूर्तिमौल्यय सुखावसथम् मुनीन्द्र ध्यायन्ति प्रतिशतम् जिनवल्लभानाम् सद्ध्यानतोऽस्तु सततम् मम सुप्रभातम्। सुप्रभातम् सुनक्षत्रम् माङ्गल्यम् परिकीर्तितम् सुप्रभातम् सुनक्षत्रम् माङ्गल्यम् परिकीर्तितम् चतुर्विंशतितीर्थानाम् सुप्रभातम् दिने दिने चतुर्विंशतितीर्थानाम् सुप्रभातम् दिने दिने सुप्रभातम् सुनक्षत्रम् श्रेयःप्रत्यभिनन्दितम् सुप्रभातम् सुनक्षत्रम् श्रेयःप्रत्यभिनन्दितम् देवता ऋषयः सिद्धाः सुप्रभातम् दिने दिने देवता ऋषयः सिद्धाः सुप्रभातम् दिने दिने सुप्रभातम् तवैकस्य ऋषभस्य महात्मनः। ಜನ್ಮ ಅಭಿಷೇಕದಲ್ಲಿ ಬಹಳ ವಿಶೇಷವಾದ ಒಂದು ಕ್ರಿಯೆ ಇರ್ತದೆ, ಅದನ್ನ ಆಕಾರ ಶುದ್ಧಿ ಅಂತ ಹೇಳ್ತೇವೆ. ಜನ್ಮ ಮಗುವಿಗೆ ಆ ಭಗವಂತನನ್ನ ಜನ್ಮ ಆದ ಕೂಡಲೇ ಆಕಾರ ಬರ್ತದೆ. ಇನ್ನು ಒಂದು ಗರ್ಭದಲ್ಲಿ ಅವರಿಗೆ ಪರ್ಯಾಪ್ತಿಗಳು ಅಂತ ಹಾಕ್ತಾರೆ. 6 ಪರ್ಯಾಪ್ತಿಗಳು ಆದ್ಮೇಲೆ ಜೀವ ಅಲ್ಲಿ ಪರಿಪೂರ್ಣವಾಗಿ ಗರ್ಭದಲ್ಲಿ ಬರ್ತಾನೆ. ಅಂಗ ಅವಯಗಳು, ಉಪಾಂಗಗಳು, ಶಕ್ತಿ, ಜೀವ ಚೈತನ್ಯ ಇವೆಲ್ಲವೂ ಕೂಡ ಪರಿಪೂರ್ಣವಾಗಿ ಗರ್ಭದಲ್ಲಿ ಇರುತ್ತದೆ. ಆ ಮಗು ಅಷ್ಟೇ ಮುಂದೆ ಬಲಶಾಲಿ, ಶೌರ್ಯಶಾಲಿ, ಪರಾಕ್ರಮಶಾಲಿ ಮತ್ತೆ 3 ಲೋಕಕ್ಕೆ ಒಂದನಾಗ್ತಕ್ಕಂತ ಸಾಮರ್ಥ್ಯ ಗರ್ಭದಲ್ಲೇ ಬಂದಿರ್ತದೆ. ಆದರೆ ಜನ್ಮ ಆದ ತಕ್ಷಣ ಜಾತಕರ್ಮ ಕ್ರಿಯಾ ಅಂತ ಹೇಳ್ತೀವಿ.
ಜಾತ ಕರ್ಮ ಕ್ರಿಯಾ. ಕರ್ಮ ಅಂದ್ರೆ ಪಾಪ ಅಲ್ಲ, ಕರ್ಮ ಅಂದ್ರೆ ಕಾರ್ಯ ಅಂತ. ಕಾರ್ಯದ ಹಿಂದೆ ಪಾಪ ಇರ್ತದೆ. ಯಾವುದೇ ಕೆಲಸ ಮಾಡುವಾಗ ಪಾಪ ಬಂಧವಾಗ್ತದೆ. ಪಾಪ ಬಂಧವಿಲ್ಲದೆ ಕೆಲಸಗಳು ಆಗೋದಿಲ್ಲ. ಕೆಲಸಗಳು ಬರೀ ಕೈಯಿಂದ, ಕಾಲಿನಿಂದ, ಮನಸ್ಸಿನಿಂದ ಮಾಡ್ತೀವಿ, ದೇಹದಿಂದ ಮಾಡ್ತೀವಲ್ಲ, ಮನದಿಂದನೂ ಕೂಡ ಕಾರ್ಯವಾಗ್ತದೆ, ವಚನದಿಂದನೂ ಆಗ್ತದೆ ಕಾರ್ಯ, ಮತ್ತೆ ಕಾಯ ಶರೀರದಿಂದನೂ ಆಗ್ತದೆ. ಯಾವುದೇ ಕ್ರಿಯೆಗಳು ಒಂದರಿಂದ ಆಗೋದಿಲ್ಲ. ಮನ, ವಚನ, ಕಾಯ ಮೂರೂ ಸೇರಿಕೊಂಡೇ ಒಂದು ಕೆಲಸ ಮಾಡೋದಕ್ಕೆ ಸಾಧ್ಯ. ಯಾವುದೇ ಕೆಲಸದಲ್ಲಿ ಒಂದರಿಂದ ಮಾತ್ರ ಆಗೋದಿಲ್ಲ. ಆದ್ದರಿಂದವಾಗಿ ಮನ, ವಚನ, ಕಾಯ ಮೂರುಗಳಿಂದನೂ ಕೂಡ ಕಾರ್ಯವಾಗ್ತದೆ. ಆ ಮೂರು ಕಾರ್ಯ ಆಗುವಾಗ ಪಾಪ ಬಂದೇ ಆಗಿ ಆಗ್ತದೆ. ಪಾಪ ಅಂತ ಹೇಳಿದ್ರೆ ಅಲ್ಲಿ ನಿಮಗೆ ಕರ್ಮಗಳು ಪುಣ್ಯ ಮತ್ತೆ ಪಾಪ ಅಂತ ಎರಡು ರೀತಿಲಿದೆ. ಪುಣ್ಯನೂ ಕರ್ಮ, ಪಾಪನೂ ಕರ್ಮ. ಇದು ಸಾಮಾನ್ಯವಾಗಿರ್ತಕ್ಕಂಥ ವಿಚಾರ. ಇದು ಜೈನ ಧರ್ಮದವರಿಗಲ್ಲದೆ ಬಾಕಿಯವರಿಗೆ ಸಿಗೋದು, ಅರ್ಥ ಆಗೋದು ಬಹಳ ಕಷ್ಟ. येन प्रवर्तितं तीर्थं भव्यतत्त्वसुखावहम् सुप्रभातं जिनेन्द्राणां ज्ञानोन्मीलितचक्षुषा अज्ञानतिमिरान्धानं विद्यमस्तमितो रविः सुप्रभातं जिनेन्द्रस्य वीरः कमललोचनः येन कर्माटवी दग्धा शुक्तज्ञानोग्रवह्निना सुप्रभातं सुनक्षत्रं सुकल्याणं सुमङ्गलम् सुप्रभातं सुनक्षत्रं सुकल्याणं सुमङ्गलम् त्रैलोक्यहितकर्तॄणां दिनानामेव शासनम् दिनानामेव शासनम् दिनानामेव शासनम् पंचणमोकारो सौवपाव पाणासनो मङ्गलानञ्च सौवे सिंपडमं हवै मङ्गलम् नमो सिद्धाणं नमो आयर्याणं नमो वज्रायणं नमो लोये सौवसाहुणं नमो अरिहन्ताणं नमो सिद्धाणं नमो आयर्याणं नमो वज्रायणं नमो लोये
ಆಚಾರ್ಯವರ್ಯರು ಗುರು ಉಪಾಧ್ಯಾಯರು ಸಾಧುವರ್ಯರು ನಿತ್ಯ ವಂದಿತರಿವರು ನಿತ್ಯ ಪೂಜಿತರು ಪಂಚಪರಮೇಷ್ಠಿಗಳು ಪಂಚಪರಮೇಷ್ಠಿಗಳು ಓಂ ನಮೋ ಅರಿಹಂತಾಣಂ ನಮೋ ಸಿದ್ಧಾಣಂ ನಮೋ ಆಯರ್ಯಾಣಂ ನಮೋ ವಜ್ರಾಯ